ಈ ರಿಂಗ್ನ ನನಗೆ ಯಾರೂ ಕೊಟ್ಟಿಲ್ಲ. ನಾನು ಹಾಗೇನು ಗಾರ್ಡನಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಕಾಲ್ಗೇನೋ ಸಿಕ್ತು. ಅದು ನೋಡಿದ್ರೆ ರಿಂಗು ಚೆನ್ನಾಗಿತ್ತು, ಅದಕ್ಕೆ ಹಾಕ್ಕೊಂಡೆ. ಇದೇ ಸತ್ಯ. ಈಗ ನೀವು ಹೇಳಿ, ಈ ರಿಂಗ್ ನೋಡಿದ ತಕ್ಷಣ ನೀವೇ ಕೋಪ ಮಾಡ್ಕೊಂಡ್ರಿ? ಏನು ಹುಡುಗಾಟ ಆಡ್ತಾ ಇದೆಯಾ? ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡ್ತಿಲ್ಲ. ನಿನಗೇನು ಅನ್ಸಲ್ಲ? ನಿನಗೆ ಮಾನವೀಯತೆನಿಲ್ವಾ? ಇನ್ನೊಬ್ರು ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿರೋಂಥ ಕಲ್ಲು ಮನಸ್ಸು ನಿಂತು. ಇದೇ ಕೊನೆ. ಇನ್ನೊಂದು ಸಲ ನನ್ನ ಜೊತೆ ಹುಡುಗಾಟ ಆಡದೆ ಸರಿಗಿರಲ್ಲ. ಇವರು ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ದಾರೆ. ವಿಕ್ರಮ್ ಹೇಳಿದ್ದು ನಿಜ ಅನಿಸ್ತಿದೆ. ಆದ್ರೆ ರಿಂಗ್ನ ಯಾಕೆ ಎತ್ತಿ ಎಸೆದ್ರು? ಏನಾಯ್ತು? ನೀವು ಈ ಥರ ನಡ್ಕೊಳ್ತಿರೋದು ನೋಡಿದ್ರೆ ಇಲ್ಲೇನೋ ಇದೆ ಅಂತ ಅನಿಸ್ತಿದೆ. ರಿಂಗ್ ನೋಡಿದ ತಕ್ಷಣ ಯಾಕಷ್ಟು ಕೋಪ ಮಾಡ್ಕೋತೀರಾ? ಅದನ್ನ ಯಾಕೆ ಎಸೆದ್ರಿ? ಅದೇನ್ ಮಾಡಿತ್ತು ನಿಮ್ಗೆ? ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನಿನ್ಗೆ ಎಷ್ಟು ಸಲ ಹೇಳ್ತೀನಿ ನನ್ನ ವಿಚಾರಕ್ಕೆ ಇಂಟರ್ಫಿಯರ್ ಆಗಬೇಡ ಅಂತ. ಯಾಕೆ ತಲೆ ಹಾಕ್ಬಾರ್ದು? ನಾನು ಈ ಮನೆ ಸೊಸೆ, ನಿಮ್ ಹೆಂಡತಿ. ಇಲ್ಲೇನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ನಂಗೂ ಇದೆ. ಅಧಿಕಾರದ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ಮೋಸದಿಂದ ತಾಳಿ ಕಟ್ಟಿಸ್ಕೊಂಡಿರೋಳು ನೀನು. ನನ್ನನ್ನ ಪ್ರಶ್ನೆ ಮಾಡೋ ಅಧಿಕಾರ ಏನಿದೆ ನಿನಗೆ? ಈ ಮನೆ ಸೊಸೆ ನನ್ನ ಹೆಂಡತಿ ಅಂತ ನೀನು ಹೇಳ್ಕೋಬಹುದು, ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ಅಂಡ್ ನಿನಗೆ ಯಾವತ್ತೂ ಆ ಸ್ಥಾನನೂ ಸಿಗಲ್ಲ. ನನಗೆ ಹೆಂಡತಿ ಆಗೋದಿರ್ಲಿ, ಈ ಮನೆ ಕೆಲ್ಸದೊಳಗೋ ಯೋಗ್ಯತೆನೂ ಇಲ್ಲ ನಿನಗೆ. ಅವ್ರಿಗೆ ನಿನಗಿಂತ ಬೆಟರ್ ಡಿಸಿಪ್ಲಿನ್ ಇರುತ್ತೆ, ನಿಯತ್ತಿರುತ್ತೆ. ಕರುಣೆ, ತಾಳ್ಮೆ, ಮಮತೆ, ಪ್ರೀತಿಗೆ ಇನ್ನೊಂದು ಹೆಸರೇ ಹೆಣ್ಣು ಅಂತಾರೆ. ಆದ್ರೆ ನಿನ್ನೆಲ್ಲ ಯಾವ ಗುಣಗಳು ಇಲ್ಲ. ಅದೆಲ್ಲದಕ್ಕೂ ಆಪೋಸಿಟ್ ಪದ ಅಂದ್ರೆ ನೀನು. ನೀನು ಯಾವತ್ತೂ ನನಗೆ ಸರಿಯಾದ ಜೋಡಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅನ್ನೋ ಒಂದೇ ಒಂದು ತಪ್ಪಿಗೆ ಈ ಮನೇಲಿ ಇರೋದಕ್ಕೆ ಜಾಗ ಕೊಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ನಿನಗೆ ಯಾವತ್ತೂ ಸ್ಥಾನ ಸಿಗಲ್ಲ. ಯಾವುದೋ ಮೂಲೆಯಲ್ಲಿ ಬಿದ್ದಿರೋ ನಿನಗೆ ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಡೆಫಿನೆಟ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಹೆಂಡತಿ ಆಗೋ ಅರ್ಹತೆನೇ ಇಲ್ಲ. ಅಪ್ಪಿ ತಪ್ಪಿ ಆ ಜಾಗಕ್ಕೆ ಬಂದು ಕೂತಿದ್ಯಾ ಅಷ್ಟೇ. ನಾನು ಯಾವ ಕೆಲಸ ಬೇಡ ಅಂತ ಹೇಳ್ತೀನೋ ಅದನ್ನೇ ಪದೇ ಮಾಡ್ತೀಯ. ಅಂಡ್ ಇವತ್ತು ನನ್ನ ಮುಂದೆನೆ ಬಂದು ಅಧಿಕಾರದ ಬಗ್ಗೆ ಮಾತಾಡೋಷ್ಟು ಧೈರ್ಯ ಬಂದಿದೆ ನಿನಗೆ ಅಲ್ಲ? ನಾನು ಮಾಡಿದ ಮೊದಲನೇ ತಪ್ಪೇನು ಗೊತ್ತಾ? ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅನೌನ್ಸ್ ಮಾಡಿದ್ನಲ್ಲ, that was my first mistake. ನನ್ನ ಜೀವನದಲ್ಲಿ ನನಗೆ 1% ಗೌರವ ಕೊಡದೇ ಇರುವಂತ ವ್ಯಕ್ತಿ ಅಂದ್ರೆ ನೀನು. ಹಾಗೆ ಈ ಪ್ರಪಂಚದಲ್ಲಿ ನಾನು ಅತಿ ಹೆಚ್ಚು ದ್ವೇಷ ಮಾಡುವಂತ ವ್ಯಕ್ತಿ ಅಂದ್ರೆ ಅದು ನೀನು. ನಿಜ ಹೇಳಬೇಕು ಅಂದ್ರೆ ನಿನಗೆ ಈ ಮನೆ ಒಳಗಲ್ಲ, ಮನೆ ಬಾಗ್ಲ ಹತ್ರ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ಏನಾರ ನಿನ್ ಲಿಮಿಟ್ ಮೀರ್ದೆ ನೀನು ನಾನು ಮನುಷ್ಯ ಆಗಿರಲ್ಲ. ಔಟ್.
ಲೀಲಾ ಅವ್ರೆ, ಹೇ ನೀವ್ ಯಾವಾಗ ಬಂದ್ರಿ? ಹ್ಯಾಪಿ ಸಂಕ್ರಾಂತಿ. ಮನ್ಸಲ್ಲಿ ಅಷ್ಟು ನೋವಿದ್ರು ಹೇಗೆ ನನ್ನತ್ತ ವಿಶ್ ಮಾಡ್ತೀರಿ? ನೋವಾ? ನನ್ಗ ಆ ಥರ ಏನಿಲ್ಲಪ್ಪ, ನಾನು ಖುಷಿಯಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡಿ, ನನಗೆಲ್ಲ ಗೊತ್ತಾಗುತ್ತೆ. ಏನೋ ಬೈದ್ ಹಾಗಿತ್ತು. ಏಜೇನಾ ಬೈಯೋದಾ? ಛೇ ಹಾಗೇನಿಲ್ಲ. ಅವ್ರು ನನಗೆ ಬೈಯೋದೇ ಇಲ್ಲ. ನಾನು ಏನಾದ್ರು ತಪ್ಪು ಮಾಡಿದ್ರೆ ಪುಟ್ಟ ಮಗುಗೆ ಹೇಳ್ದಾಗ ಹೇಳ್ಕೊಡ್ತಾರೆ. ಅವರಷ್ಟು ಒಳ್ಳೆಯವರು. ನೀವು ಗಂಡನ ವಹಿಸ್ಕೊಳ್ಳೋದಕ್ಕೆ ಖುಷಿ ಪಡಬೇಕಾ ಅಥವಾ ನಿಮ್ಮ ಒಳ್ಳೆ ಮನಸ್ಸು ಏಜೆಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಕಾ? ಒಂದು ಗೊತ್ತಾಗ್ತಿಲ್ಲ ನನಗೆ. ಏಜೆ ನಿಮಗೆ ಬೈದಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಅವ್ರು ನಿಮ್ಮನ್ನ ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ, ಅವ್ರಿಗೆ ತಕ್ಕನಾದ ಹೆಂಡತಿ ಅಲ್ಲ ಅಂತೆಲ್ಲ ಅನ್ಬಾರ್ದಿತ್ತು. ಅದೆಷ್ಟು ಕೋಪ ಅವರಿಗೆ. ಛೇ ಏಜೆ ಹಾಗೆಲ್ಲ ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ, ಯಾರಿಗೂ ಬೈಯೋದು ಇಲ್ಲ. ನಾನೇನೋ ತಪ್ಪು ಮಾಡಿರ್ತೀನಿ, ಅದಕ್ಕೆ ಬೈದಿರ್ತಾರೆ. ಆದರೆ ಏನು ತಪ್ಪು ಅಂತ ನನಗೆ ಗೊತ್ತಾಗಿಲ್ಲ ಅಷ್ಟೇ. ಎಷ್ಟು ವಹಿಸ್ಕೊಳ್ತಾರೆ? ನಿಜ, ಏಜೆ ಇಂಥ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ರು. ಅವರು ಮಿಸ್ಟರ್ ಪರ್ಫೆಕ್ಟು, ನಾನು ಎಲ್ಲದರಲ್ಲೂ ಎಡವಟ್ಟು. ಹೀಗಿದೆಲ್ಲ ಕಾಮನ್ ಅಲ್ವಾ? ಏನೋ ನಾನು ತಪ್ಪು ಮಾಡಿದೆ ಅಂತ 2 ಮಾತು ಬೈದಿರ್ತಾರೆ. ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡ್ರೆ ನಾನು ಕಲಿಯೋದು ಯಾವಾಗ? ಗಾದೆನೇ ಇದೆಯಲ್ಲ, ಬೈಯೋರು ಬದುಕಕ್ಕೆ ಹೇಳ್ಕೊಡ್ತಾರೆ ಅಂತ. ಇಷ್ಟಕ್ಕೂ ಅವ್ರು ಹೇಳಿದ ಸರಿಯಾಗೇ ಇದೆ. ನಾನು ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ. ನೋಡಿ, ಅವ್ರು ಇಷ್ಟೆಲ್ಲ ಬೈದ್ರು ನೀವು ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ಅಂದ್ರೆ ನೀವು ಏಜೆಗೆ ತಕ್ಕನಾದ ಹೆಂಡತಿ. ಬಂದವ್ರ ಮುಂದೆ ಮನೆ ಗೌರವನ ಕಾಪಾಡ್ತಿದ್ದೀರಾ ಅಂದ್ರೆ ಈ ಮನೆಗೆ ತಕ್ಕನಾದ ಸೊಸೆ ಅಂತಾನೆ ಅರ್ಥ. ಆದ್ರೆ ಈ ವಿಷಯ ನಿಮಗೂ ಅರ್ಥ ಆಗ್ತಿಲ್ಲ, ಏಜೆಗೂ ಅರ್ಥ ಆಗ್ತಿಲ್ಲ. ಇದನ್ನ ಈಗಲೇ ಅರ್ಥ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಂದರೆ ಏನಿಲ್ಲ, ನಾನು ಹೋಗಿ ಏಜೆ ಹತ್ರ ಮಾತಾಡ್ತೀನಿ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಈ ಪ್ರಪಂಚದಲ್ಲಿ ನಾನು ಅತಿ ಹೆಚ್ಚು ದ್ವೇಷ ಮಾಡುವಂತ ವ್ಯಕ್ತಿ ಅಂದ್ರೆ ಅದು ನೀನು. ಇನ್ನೊಂದ್ಸಲ ಏನಾದ ನಿನ್ ಲಿಮಿಟ್ ಮೀರ್ದೆ ನೀನು ಮನುಷ್ಯ ಆಗಿಲ್ಲ. ಔಟ್ ಔಟ್ ಔಟ್. ಏಜೆ, ಪವಿತ್ರ ಬಾಮ್ಮ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಎಳ್ಳು ಬೆಲ್ಲ ಕೊಟ್ಟು ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ.